ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ 2024-25ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಬಂಡವಾಳಕ್ಕೆ ಒತ್ತು ನೀಡಲಾಗಿದೆ. ಆದರೆ ಜನರ ಅನುಭೋಗಕ್ಕೆ ಕುತ್ತು ತರಲಾಗಿದೆ ಎಂದು ಆರ್ಥಿಕ ತಜ್ಞ ಟಿ.ಆರ್. ಚಂದ್ರಶೇಖರ್ ಪ್ರತಿಕ್ರಿಯಿಸಿದ್ದಾರೆ. 10 ವರ್ಷಗಳಿಂದ ಭಾರತದ ಆರ್ಥಿಕತೆಯನ್ನ ಕುರಿತಂತೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಅರ್ಥಶಾಸ್ತ್ರಜ್ಞರು ಮತ್ತು ರಾಜಕೀಯ ವಿಶ್ಲೇಷಕರು ಏನು ಅಭಿಪ್ರಾಯ ಪಡ್ತಿದ್ದಾರೆ ಅಂದ್ರೆ, ಭಾರತದ ಆರ್ಥಿಕತೆಯ ಬಹುಮುಖ್ಯ ಸಮಸ್ಯೆ ಅಂತ ಹೇಳಿದ್ರೆ ಸಮಗ್ರ ಬೇಡಿಕೆಯ ಕೊರತೆ. ಆದ್ರೆ ಈ ಸರ್ಕಾರ ಕಳೆದ 10 ವರ್ಷಗಳಿಂದಲೂ ಕೂಡ ಬೇಡಿಕೆಯನ್ನ ಬಲಪಡಿಸೋದಕ್ಕೆ ಪ್ರತಿಯಾಗಿ ಜನರ ಕೈಗೆ ಹಣ ದೊರೆಯುವಂತೆ ಮಾಡುವುದಕ್ಕೆ ಬದಲಾಗಿ ಜನರ ಕೊಳ್ಳುವ ಶಕ್ತಿಯನ್ನ ಉತ್ತಮಪಡಿಸೋದಕ್ಕೆ ಬದಲಾಗಿ ಆರ್ಥಿಕತೆಯನ್ನ ಪೂರೈಕೆಯ ಕ್ಷೇತ್ರದಲ್ಲಿ ತಮ್ಮ ನೀತಿಗಳನ್ನೆಲ್ಲ ಒಗ್ಗೂಡಿಸಿ ಕ್ರಮಗಳನ್ನ ತೆಗೆದುಕೊಳ್ತಿದೆ. ಹಾಗಾಗಿ ಈ ಬಜೆಟ್ಟಿನ ಬಹುಮುಖ್ಯವಾದಂತ ಕೊರತೆ ಅಥವಾ ದೌರ್ಬಲ್ಯ ಅಂತ ಹೇಳಿದ್ರೆ ಸಮಗ್ರ ಬೇಡಿಕೆಯನ್ನ ನಿರ್ಲಕ್ಷ್ಯ ಮಾಡಿರುವಂಥದ್ದು ಮತ್ತು ಪೂರೈಕೆ ನೀತಿಗಳ ಮೂಲಕವೇ ಆರ್ಥಿಕತೆಯನ್ನ ಸಮೃದ್ಧಗೊಳಿಸಬಹುದು ಅನ್ನುವಂತಹ ಭ್ರಮೆಯಲ್ಲಿ ಈ ಬಜೆಟ್ ಸೃಷ್ಟಿಯಾಗಿದೆ, ರಚಿಸಲಾಗಿದೆ ಹಾಗೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಸಮಗ್ರ ಬೇಡಿಕೆಯನ್ನ ಬಲಪಡಿಸುವಂತಹ ಯಾವುದೇ ಕ್ರಮಗಳು ಬಜೆಟ್ನಲ್ಲಿ ಇಲ್ಲ. ಆದರೆ ಪೂರೈಕೆ ವಲಯವನ್ನ ಬಲಪಡಿಸುವಂತಹ ಬಂಡವಾಳ ಹೂಡಿಕೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಉತ್ತೇಜನಗಳು, ಇನ್ಸೆಂಟಿವ್ಸ್ಗಳು, ಕಾರ್ಯಕ್ರಮಗಳನ್ನು ನಾವು ಕಾಣ್ತೇವೆ. ಬಹಳ ಮುಖ್ಯವಾಗಿ ಸಮಗ್ರ ಬೇಡಿಕೆಯನ್ನ ಬಲಪಡಿಸೋದ್ರಲ್ಲಿ ವಿಫಲವಾಗಿದೆ ಅನ್ನೋದಕ್ಕೆ ಒಂದು ಮುಖ್ಯವಾದ ಸಂಗತಿ ಅಂತ ಹೇಳಿದ್ರೆ, ನೇರವಾಗಿ ಉದ್ಯೋಗವನ್ನ ನೀಡುವಂತಹ ಒಂದೇ ಒಂದು ಕಾರ್ಯಕ್ರಮ ಕಳೆದ 10 ವರ್ಷಗಳಿಂದ ಈ ಬಜೆಟ್ ಸೇರಿಸಿಕೊಂಡು ಸರ್ಕಾರ ರೂಪಿಸಿಲ್ಲ. ಉದ್ಯೋಗ ಕಾರ್ಯಕ್ರಮಗಳಿವೆ, ಅವೆಲ್ಲವೂ ಕೂಡ ಸ್ವಯಂ ಉದ್ಯೋಗ ಕಾರ್ಯಕ್ರಮಗಳು ಅಥವಾ ಕೌಶಲ್ಯವನ್ನ ಬಲಪಡಿಸುವ ಕಾರ್ಯಕ್ರಮಗಳು ಮತ್ತು ಸ್ವಯಂ ಉದ್ಯೋಗಕ್ಕೆ ಬ್ಯಾಂಕ್ ಸಾಲವನ್ನು ಕೊಡಿಸುವಂಥವು, ನೇರವಾಗಿ ಮನ್ರೇಗಾ ರೀತಿಯಲ್ಲಿ ಉದ್ಯೋಗವನ್ನ ನೇರವಾಗಿ ನೀಡುವಂತಹ ಒಂದೇ ಒಂದು ಕಾರ್ಯಕ್ರಮ ಇಲ್ಲ. ಅದಕ್ಕೆ ಬಹಳ ಮುಖ್ಯವಾದಂತ ಉದಾಹರಣೆ ಅಂದ್ರೆ 24-25ರ ಪೂರ್ಣ ಬಜೆಟ್ನಲ್ಲಿ ಸೀತಾರಾಮನ್ ರವರು ಒಂದು ಬಹಳ ಮುಖ್ಯವಾದ ಒಂದು ಸಂಗತಿಯನ್ನ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಹೊಸದಾಗಿ ಯಾರು ಯುವಕರು ಯುವತಿಯರು ಕೆಲಸಕ್ಕೆ ಸೇರ್ಕೊಳ್ತಾರೋ ಅವರಿಗೆ 1 ತಿಂಗಳ ಸಂಬಳ 15,000 ರೂಪಾಯಿಯನ್ನ 3 ಕಂತಲ್ಲಿ ಕೊಡ್ತೇವೆ ಹಾಗೆ ಅಂತೇಳಿ. ಆದ್ರೆ ಉದ್ಯೋಗವನ್ನ ಕೊಡುವ ಕಾರ್ಯಕ್ರಮ ಇಲ್ಲ. ಆದ್ರೆ ಈ ರೀತಿ ಉದ್ದಿಮೆದಾರರಿಗೆ ಬೆಂಬಲ, ಸಹಾಯ, ನೆರವು ನೀಡುವಂತ ಕಾರ್ಯಕ್ರಮಗಳು ಭರಪೂರವಾಗಿ ಬಜೆಟ್ನಲ್ಲಿ ಇದ್ದಾವೆ. ಆದ್ರೆ ಜನರ ಅನುಭೋಗವನ್ನ ಬಲಪಡಿಸುವಂತಹ ಯಾವುದೇ ಸಂಗತಿ ಈ ಬಜೆಟ್ನಲ್ಲಿ ಇಲ್ಲ ಅನ್ನುವಂಥದ್ದು. ಈ ಬಜೆಟ್ನಲ್ಲಿ ಬಂಡವಾಳ ವಿನಿಯೋಜನೆ ಇರ್ಬೋದು, GDP ಏರಿಕೆ ಆಗೋದಿರ್ಬೋದು, ಬಂಡವಾಳ ವೆಚ್ಚದ ಏರಿಕೆ ಇವೆಲ್ಲ ಇದ್ದಾವೆ. ಆರ್ಥಿಕತೆ ಬಲಗೊಳ್ಳಲೂಬಹುದು. ಆದ್ರೆ ಜನರ ಬದುಕು, ಈ ಬಜೆಟ್ನಲ್ಲಿ ಬಹಳ ಮುಖ್ಯವಾಗಿ ಕಂಡು ಬರೋದೇನು ಅಂದ್ರೆ, ಸರ್ಕಾರದ ತೆರಿಗೆ ರಾಶಿ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿದೆ. ಅದ್ರ ಬಗ್ಗೆ ಯಾವ ಅನುಮಾನವೂ ಕೂಡ ಇಲ್ಲ. ಸರ್ಕಾರದ ಖಜಾನೆ ಸಮೃದ್ಧವಾಗಿದೆ. ನಿಮಗೆ ಗೊತ್ತಿರಬೇಕು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ವರ್ಷ ತನ್ನ ಲಾಭಾಂಶದಲ್ಲಿ ಸುಮಾರು 2.1 ಲಕ್ಷ ಕೋಟಿ ಹಣವನ್ನು ಸರ್ಕಾರಕ್ಕೆ ನೀಡಿದೆ. ಮತ್ತು ತೆರಿಗೆಗಳ ಮೂಲಕ ಸಂಗ್ರಹ ಆಗುವಂತ ಪ್ರಮಾಣವೂ ಕೂಡ ಅಧಿಕವಾಗಿದೆ. ಉದಾಹರಣೆಗೆ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಒಟ್ಟು ಕೇಂದ್ರ ಸರ್ಕಾರದ ಒಟ್ಟು ತೆರಿಗೆ ರಾಶಿಯಲ್ಲಿ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸಿನ ಪ್ರಮಾಣ 17% ಇದು ನೇರ ತೆರಿಗೆ. ಆದರೆ ಪ್ರಕಾಶ್ ಹೇಳೋ ಹಾಗೆ ಮತ್ತು ನಾನು ಹೇಳೋ ಹಾಗೆ ಸಮಗ್ರ ಬೇಡಿಕೆಯನ್ನ ಬಲಪಡಿಸೋದಕ್ಕೆ ಪ್ರತಿಯಾಗಿ ಅದು ಕುಗ್ಗಿಸ್ತಾ ಇದೆ ಅನ್ನೋದಕ್ಕೆ ಸರಕು ಮತ್ತು ಸೇವೆಯ ತೆರಿಗೆಗಳನ್ನು ತೆಗೆದುಕೊಳ್ಳಿ. ಕೇಂದ್ರ ಸರ್ಕಾರದ ಒಟ್ಟು ತೆರಿಗೆ ವರಮಾನದಲ್ಲಿ ಅಪ್ರತ್ಯಕ್ಷ ತೆರಿಗೆ ಆದಂತ, ಪ್ರತಿಗಾಮಿ ತೆರಿಗೆಯಾದಂತ GSTಯ ಪ್ರಮಾಣ 18%
ಉಳ್ಳವರು ನೀಡುವಂತಹ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ನ ಪ್ರಮಾಣ 17%, ಮತ್ತು ಬಡವರು, ಭಿಕ್ಷಕರು, ಕೂಲಿಕಾರರು ಈಗ ಎಲ್ಲರೂ ಕೂಡ ನೀಡುವಂತಹ GST ಯ ಪ್ರಮಾಣ 18%. ಹಣಕಾಸು ಸಂಪನ್ಮೂಲದ ದೃಷ್ಟಿಯಿಂದ ಈ ಸರ್ಕಾರಕ್ಕೆ ಯಾವುದೇ ಕೊರತೆಯೂ ಕೂಡ ಇಲ್ಲ. ಆದ್ರೆ ಸಮಸ್ಯೆ ಎಲ್ಲಿದೆ ಅಂತ ಹೇಳಿದ್ರೆ, ಈ ದೇಶದ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ ಅಂತ ಹೇಳಿದ್ರೆ ಮೂಲ ಸೌಲಭ್ಯಗಳನ್ನ, ಯಾವುದನ್ನ ರಸ್ತೆಗಳ ಕಾರಿಡಾರ್, ಎಕ್ಸ್ಪ್ರೆಸ್ ಕಾರಿಡಾರ್ಗಳಂತ ಹೇಳ್ತೇವೆ, ಅವುಗಳ ನಿರ್ಮಾಣಕ್ಕೆ ಸುಮಾರು 11.11 ಲಕ್ಷ ಕೋಟಿ ಹಣವನ್ನ ವಿನಿಯೋಗಿಸ್ತಾ ಇದ್ದಾರೆ. ಆದ್ರೆ ಜನರ ಕೈಗೆ ಕೊಳ್ಳುವ ಶಕ್ತಿ ಒದಗಿಸುವಂತಹ ಕಾರ್ಯಕ್ರಮಗಳಿಲ್ಲ. ನಿರುದ್ಯೋಗ ಅನ್ನುವಂಥದ್ದು 18ನೇ ಲೋಕಸಭಾ ಚುನಾವಣೆಯಲ್ಲಿ ಜನರು ಎತ್ತಿದ ಬಹಳ ಮುಖ್ಯವಾದ ಪ್ರಶ್ನೆ ಆಗಿತ್ತು. ಆ ಕಾರಣಕ್ಕೇನೆ ಬಿಜೆಪಿ ಸ್ವತಃ ಬಹುಮತವನ್ನ ಪಡೀಲಿಕ್ಕೆ ಅದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಈ ಚುನಾವಣೆಯ ಫಲಿತಾಂಶದಿಂದ ಸರ್ಕಾರ ಯಾವ ಪಾಠವನ್ನು ಕಲಿತಿಲ್ಲ. ಕಳೆದ 10 ವರ್ಷಗಳಿಂದ ಏನು ಮಾಡ್ಕೊಂಡು ಬರ್ತಿದ್ರು ಅದನ್ನೇ ಮುಂದುವರಿಸಿದ್ದಾರೆ. ಬಂಡವಾಳಿಗರಿಗೆ ಅನುಕೂಲವಾಗುವಂತ, ಉದಾಹರಣೆಗೆ ಅಲ್ಲಿ ಹಿಂದೆನೆ ಆ ಕಾರ್ಯಕ್ರಮ ಇತ್ತು, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ಕರೀತೇವೆ. ಅದ್ರ ಜೊತೆಗೆ ಈ ಬಜೆಟ್ ನಲ್ಲಿ ಸರ್ಕಾರ ಘೋಷಿಸಿರುವ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಫಾರ್ ಎಂಪ್ಲಾಯರ್ಸ್, ಅಂದ್ರೆ ಉದ್ಯೋಗದಾತರಿಗೆ ಉದ್ಯೋಗ ನೀಡುವುದಕ್ಕಾಗಿ ಇನ್ಸೆಂಟಿವ್ ಎಷ್ಟು ಬಜೆಟ್ ನಲ್ಲಿ ಅನುದಾನ ನೀಡಿದ್ದಾರೆ ಅಂದ್ರೆ 1.45 ಲಕ್ಷ ಕೋಟಿ ಉದ್ದಿಮೆದಾರರಿಗೆ ನೀಡಿರುವಂತಹ ಒಂದು ಉತ್ತೇಜನಕಾರಿ ಸಂಗತಿ. ಸೊ ಈ ಎಲ್ಲ, ಮತ್ತು ನಾವೆಲ್ಲರೂ ಕೂಡ ಕಳೆದ 4-5 ವರ್ಷಗಳಿಂದ ಸರ್ಕಾರದ ಗಮನ ಸೆಳೀತಾ ಇರೋ ಹಾಗೆ ನಿರುದ್ಯೋಗದ ಪ್ರಮಾಣ ಕಳೆದ 50 ವರ್ಷಗಳಲ್ಲಿ ಅತ್ಯಧಿಕ ಇದೆ. ಇತ್ತೀಚೆಗೆ CMI ಪ್ರಕಟಿಸಿರುವಂತಹ ಮಾಹಿತಿ ಪ್ರಕಾರ ಪ್ರಸ್ತುತ 2024 ಜೂನ್ ಅಲ್ಲಿ ನಿರುದ್ಯೋಗದ ಪ್ರಮಾಣ 9.2%, ಅತಿ ಹೆಚ್ಚಿದೆ. ಅದರಲ್ಲೂ ಮಹಿಳೆಯರ ನಿರುದ್ಯೋಗ ಪ್ರಮಾಣ 18.5%. ಈ ಸಂಗತಿಗಳು ಯಾವೂ ಕೂಡ ಸರ್ಕಾರಕ್ಕೆ ಮುಖ್ಯವಾಗಿಲ್ಲ. ಅನೇಕ ಉದ್ಯೋಗ ಕಾರ್ಯಕ್ರಮಗಳು ಅಂತ ಹೇಳಿಕೊಂಡು ಅವರು ಆ ಬಜೆಟ್ ನಲ್ಲಿ ಪ್ರಕಟಿಸಿದ್ದಾರೆ. ಅವ್ಯಾವೂ ಕೂಡ ನೇರವಾಗಿ ಉದ್ಯೋಗವನ್ನು ನೀಡುವಂತಹ ಕಾರ್ಯಕ್ರಮಗಳಲ್ಲ. ಇದು ಒಂದು. ಎರಡನೇದ್ದು, ಸಮಗ್ರ ಬೇಡಿಕೆ ಯಾಕೆ ದುರ್ಬಲಗೊಂಡಿದೆ ಅನ್ನೋದಕ್ಕೆ ಸರ್ಕಾರ ಅದಕ್ಕೆ ಬೆಂಬಲ ನೀಡ್ತಾ ಇಲ್ಲ ಅಂತೇಳಿ ಒಂದು. ಎರಡನೇದ್ದು, ಭಾರತದಲ್ಲಿ ಕೌಟುಂಬಿಕ ಉಳಿತಾಯದ ಪ್ರಮಾಣ ನೆಲಕಚ್ಚಿದೆ. ಹೌಸ್ ಹೋಲ್ಡ್ ಫೈನಾನ್ಷಿಯಲ್ ಸೇವಿಂಗ್ಸ್ ಹ್ಯಾಸ್ ಡಿಕ್ರೀಸ್ಡ್ ಟು ಅನ್ ಅನ್ಪ್ರೆಸಿಡೆಂಟ್ ಎಕ್ಸ್ಟೆಂಟ್. 2009-10ರಲ್ಲಿ ಅದು 24.8% ಇದ್ದದ್ದು ಈಗ 18.4% ಇಳಿದಿದೆ. ಒಟ್ಟು ಉಳಿತಾಯವನ್ನು ತೆಗೆದುಕೊಂಡ್ರೆ 2009-10ರಲ್ಲಿ 36% ಅತಿ ಹೆಚ್ಚು ಇದ್ದದ್ದು ಈಗ ಅದು 30% ಇಳಿದಿದೆ. ಮತ್ತು ಬಂಡವಾಳ ಸಂಚಯನ, ಕ್ಯಾಪಿಟಲ್ ಫಾರ್ಮೇಶನ್ ತೆಗೆದುಕೊಂಡ್ರೆ ಹಿಂದೆ 33% ಇದ್ದದ್ದು ಇವತ್ತು 30% ಈ ಸಂಗತಿಗಳು ಬಜೆಟ್ ನಲ್ಲಿ ಮುಖ್ಯವಾಗಿ ಗಮನ ಸೆಳಿಬೇಕಾಗಿತ್ತು. ಈ ಸಂಗತಿಗಳನ್ನ ನಿರ್ವಹಿಸಲಿಕ್ಕೆ ಸರ್ಕಾರ ಕ್ರಮಗಳನ್ನ ತೆಗೆದುಕೋಬೇಕಾಗಿತ್ತು. ಕುಟುಂಬಗಳ ಉಳಿತಾಯದ ಪ್ರಮಾಣ ನೆಲಕಚ್ಚಿದೆ. ಇದು ಬೇರೆ ಬೇರೆ ಸುಮ್ಮನೆ ಅಂಕಿ ಸಂಖ್ಯೆಗಳನ್ನ ಹೇಳ್ತಾ ಇರೋದಲ್ಲ, ಇದು ಅಧಿಕೃತವಾಗಿ RBI ಪ್ರಕಟಿಸಿರುವ ಅಂಕಿಅಂಶಗಳಿವೆ. ಕೌಟುಂಬಿಕ ಉಳಿತಾಯದ ಪ್ರಮಾಣ ಕುಸಿದಿದೆ, ಆದರೆ ಕೌಟುಂಬಿಕಗಳ ಸಾಲದ ಪ್ರಮಾಣ, ಋಣದ ಪ್ರಮಾಣ, ಡೆಟ್ ಲೆವೆಲ್ ಹ್ಯಾಸ್ ಇನ್ಕ್ರೀಸ್ಡ್ ರಿಮಾರ್ಕಬಲಿ. ಇವೆಲ್ಲ ಏನು ತೋರಿಸ್ತಿದಾವೆ ಅಂತ ಹೇಳಿದ್ರೆ, ಕೂಲಿಕಾರರ, ಕಾರ್ಮಿಕರ, ಅಸಂಘಟಿತ ವಲಯದ ದುಡಿಮೆಗಾರರ ಬದುಕು ಅತ್ಯಂತ ದುಸ್ಥಿತಿಗೆ ಒಳಗಾಗಿದೆ ಅನ್ನುವಂಥದ್ದು. ಆದ್ರೆ ಈ ಬಜೆಟ್ ನಲ್ಲಿ ಅದರ ಬಗ್ಗೆ ಯಾವುದೇ ಸಂಗತಿಗಳು ಕೂಡ ಇಲ್ಲ. ಮತ್ತು ಕಳೆದ 10 ವರ್ಷಗಳಿಂದಲೂ ಈ ಸರ್ಕಾರ ಮನ್ರೇಗಾ ಬಗ್ಗೆ ನಿರ್ಲಕ್ಷ್ಯವನ್ನ ತಳೆದುಕೊಂಡು ಬಂದಿದೆ. ಮತ್ತು
ಸೋಮವಾರ ಮಂಡನೆ ಆದಂತ ಆರ್ಥಿಕ ಸಮೀಕ್ಷೆಯಲ್ಲಿ 2023-24 ಆರ್ಥಿಕ ಸಮೀಕ್ಷೆಯಲ್ಲಿ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತ ಅನಂತ್ ನಾಗೇಶ್ವರನ್ ರವರು ಹೇಳ್ತಾರೆ, ಮನ್ರೇಗಾಗೆ ಏನು ಬೇಡಿಕೆ ಹೆಚ್ಚಾಗ್ತಾ ಇದೆ ಅದು ಬಡತನದ ಸೂಚಿ ಅಲ್ವಂತೆ, ಅದು ದುಸ್ಥಿತಿಯ ಸೂಚಿ ಅಲ್ವಂತೆ, ಅದು ಇಟ್ ಈಸ್ ನಾಟ್ ದಿ ಟ್ರೂ ಇಂಡಿಕೇಟರ್ ಆಫ್ ಡಿಸ್ಟ್ರೆಸ್ ಅಂತ ಹೇಳ್ತಾರೆ. ಮತ್ತೆ ಅದಕ್ಕೆ ಉದಾಹರಣೆ ಏನ್ ಕೊಡ್ತಾರೆ, ಕೇರಳ ತಮಿಳುನಾಡಿನಲ್ಲಿ ಬಡತನ ಅತ್ಯಂತ ಕಡಿಮೆ ಇದೆ, 1% ಕಡಿಮೆ ಇದೆ, ಆದ್ರೆ ಮನ್ರೇಗಾದಲ್ಲಿ ಅವ್ರು ಹೆಚ್ಚು ಖರ್ಚು ಮಾಡ್ತಿದ್ದಾರೆ. ಆದರೆ ಉತ್ತರ ಪ್ರದೇಶ, ಬಿಹಾರ್ನಲ್ಲಿ ಬಡತನ ತೀವ್ರವಾಗಿದೆ, ನಿರುದ್ಯೋಗ ತೀವ್ರವಾಗಿದೆ, ಬಡತನ ಅಂತೂ 40% ನೀತಿ ಆಯೋಗದ ಪ್ರಕಾರ ಇದೆ, ಆದರೆ ಮನ್ರೇಗಾಗ ಅವ್ರು ಹಣನೇ ಖರ್ಚು ಮಾಡ್ತಾ ಇಲ್ಲ. ಹಾಗಾಗಿ ಮನ್ರೇಗಾಗ ಹಣ ಖರ್ಚು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಬಡತನದ ಸೂಚಿ ಅಲ್ಲ ಅನ್ನುವಂತ ವಿಕೃತವಾದಂತ ಅಧ್ಯಯನವನ್ನ ಅವರು ಬೆಳಕು ಚೆಲ್ತಿದ್ದಾರೆ. ಅಂದ್ರೆ ಮನ್ರೇಗಾನ ಏನಾದ್ರೂ ಮಾಡಿ ಅದನ್ನ ವಿಕೃತಗೊಳಿಸ್ಬೇಕು, ಅದನ್ನ ಕಳಂಕ ಹೊರಿಸ್ಬೇಕು ಅದ್ರ ಮೇಲೆ. ಮತ್ತು ನಿರ್ಮಲಾ ಸೀತಾರಾಮರವರು ಮನ್ರೇಗಾಕ್ಕೆ ನೀಡಿರುವಂತಹ ಅನುದಾನ 2024-25 23-24 ಕಡಿಮೆ. 23-24 ಮನ್ರೇಗಾಕ್ಕೆ ಹಿಂದಿನ ಬಾಕಿ ಎಲ್ಲವನ್ನೂ ಕೂಡಿಸ್ಕೊಂಡ್ರೆ ಸುಮಾರು 1.2 ಲಕ್ಷ ಕೋಟಿ ಮನ್ರೇಗಾಗೆ ನೀಡಲಾಗಿದೆ. ಆದ್ರೆ 24-25 ಅವರು ಕೊಟ್ಟಿರುವಂತಹ ಅನುದಾನ 86,000 ಕೋಟಿ. ಮತ್ತು ಕೋವಿಡ್ ಸಂದರ್ಭದಲ್ಲಿ ಆ ನಂತರವೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ದುಸ್ಥಿತಿಗೆ ಒಳಗಾಗಿರುವಂತಹ ಕುಟುಂಬಗಳ ಬದುಕನ್ನ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ಸಹನೀಯವನ್ನವಾಗಿ ಮಾಡಿರುವಂಥದ್ದು ಮನ್ರೇಗಾ ಕಾರ್ಯಕ್ರಮ. ಮತ್ತು ಅನೇಕ ಚಿಂತಕರು, ಅರ್ಥಶಾಸ್ತ್ರಜ್ಞರು, ಸಾಮಾಜಿಕ ಕಾರ್ಯಕರ್ತರು ಕಳೆದ 4-5 ವರ್ಷಗಳಿಂದ ಒತ್ತಾಯ ಮಾಡ್ತಾ ಇರುವಂಥದ್ದು ಮನ್ರೇಗಾ ರೀತಿಯಲ್ಲೇನೆ ನಗರ ಪ್ರದೇಶದಲ್ಲೂ ಒಂದು ಉದ್ಯೋಗ ಖಾತ್ರಿ ಯೋಜನೆಯನ್ನು ಆರಂಭ ಮಾಡಬೇಕು ಹಾಗೆ ಅಂತೇಳಿ ಒತ್ತಾಯ ಇದೆ. ಆದರೆ ಈ ಬಜೆಟ್ನಲ್ಲಿ ಆ ಬಗ್ಗೆ ಯಾವುದೇ ಸೂಚನೆಯೂ ಕೂಡ ಇಲ್ಲ. ಇದು ಬಜೆಟ್ಟಿನ ನಿಜ ಸ್ವರೂಪ. ಇದನ್ನ ಜನರ ಬಜೆಟ್ ಅಲ್ಲ, ಇದು ಉಳ್ಳವರ ಬಜೆಟ್ ಅಂತೇಳಿ ಪ್ರಕಾಶ್ ಹೇಳಿದ ಹಾಗೆ ಕಾರ್ಪೊರೇಟ್ ಜಗತ್ತನ್ನ ಸಂತೈಸ್ಲಿಕ್ಕಾಗಿ, ಓಲೈಸ್ಲಿಕ್ಕಾಗಿ ಈ ಬಜೆಟ್ ನಲ್ಲಿ ಕಾರ್ಯಕ್ರಮಗಳಿದಾವೆ ಹೊರತು ನೋಡಿ, ನಿರ್ಮಲಾ ಸೀತಾರಾಮರವರು 4 ಗುಂಪುಗಳನ್ನ ಆದ್ಯತೆಯಾಗಿ ಗುರುತಿಸ್ತಾರೆ. ಯಾವ್ಯಾವುದು? ಅನ್ನದಾತ, ಗರೀಬ್, ಯುವ ಮತ್ತು ಮಹಿಳೆ ಹಾಗೆ ಅಂತೇಳಿ. ILO ಇತ್ತೀಚೆಗೆ ಪ್ರಕಟಿಸುವ ವರದಿ ಪ್ರಕಾರ ಭಾರತದಲ್ಲಿರುವಂತಹ ಕಾರ್ಮಿಕರ ಸಂಖ್ಯೆ 59 ಕೋಟಿ. 59 ಕೋಟಿ ಕಾರ್ಮಿಕರ ಹಿತಾಸಕ್ತಿ ಸರ್ಕಾರಕ್ಕೆ ಆದ್ಯತೆಯ ಸಂಗತಿ ಆಗ್ಬಾರ್ದೆ? ಆದ್ರೆ ಕಾರ್ಮಿಕ ವರ್ಗದ ಬಗ್ಗೆ ಈ ಸರ್ಕಾರಕ್ಕೆ ಎಲ್ಲಿಲ್ಲದ ಒಂದ್ ರೀತಿಯ ವಿರೋಧ ಇದೆ ಅನ್ನುವಂಥದ್ದು. ಅದು ಲೇಬರ್ ಕೋಡ್ಗೆ ಸಂಬಂಧಪಟ್ಟಾಗಿರ್ಬೋದು, ಕಾರ್ಮಿಕ ಸಂಘಟನೆಗಳು ಅಭಿವೃದ್ಧಿಗೆ ಕಂಟಕ ಅನ್ನುವಂತ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಂಡು ಬರ್ತಾ ಇದೆ ಅನ್ನುವಂಥದ್ದು. ಇದು ಒಂದು ನಾನು ತಮ್ಮ ಗಮನಕ್ಕೆ, ಕೇಳುಗರ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು. ಎರಡನೇದ್ದು, ಕಳೆದ ವರ್ಷ ಕರ್ನಾಟಕ ಸರ್ಕಾರ, ಕೇರಳ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ, ತೆಲಂಗಾಣ ಕೂಡ ತಮಗಾಗ್ತಾ ಇರುವಂತ ಅನ್ಯಾಯದ ಬಗ್ಗೆ ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಈ ಬಜೆಟ್ನಲ್ಲೂ ಕೂಡ 2024-25 ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ವರ್ಗಾಯಿಸುವ ಒಟ್ಟು ತೆರಿಗೆ ಪಾಲಿನಲ್ಲಿ ಉತ್ತರ ಭಾರತದ ಉತ್ತರ ಪ್ರದೇಶ್, ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನಕ್ಕೆ 42% ದಕ್ಷಿಣ ಭಾರತದ 5 ರಾಜ್ಯಗಳಿಗೆ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ತೆಲಂಗಾಣ ಮತ್ತು ಕೇರಳ ಇವುಗಳ ಪಾಲು ಕೇವಲ 15%. ಇಷ್ಟು ಪ್ರಮಾಣದಲ್ಲಿ ಅನ್ಯಾಯವನ್ನ ಮಾಡ್ತಿದ್ದಾರೆ ದಕ್ಷಿಣ ಭಾರತಕ್ಕೆ. ಮತ್ತು ಅನೇಕ ವರ್ಷಗಳಿಂದ ಕೇರಳ ಒತ್ತಾಯ ಮಾಡ್ತಾ ಇದ್ದಿದ್ದು AIMS ಬಗ್ಗೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬಗ್ಗೆ. ಈ ಬಜೆಟ್ ನಲ್ಲಿ ಅದರ ಬಗ್ಗೆ ಘೋಷಣೆ ಆಗುತ್ತೆ ಹಾಗೆ ಅಂತೇಳಿ ನಿರೀಕ್ಷಿಸಲಾಗಿತ್ತು, ಮಾಡಲಿಲ್ಲ.
ಕರ್ನಾಟಕದ ರಾಯಚೂರಿಗೆ AIMS ಬಗ್ಗೆ ಪ್ರಸ್ತಾವ ಇದೆ, ಅದನ್ನು ಕೂಡ ಸರ್ಕಾರ ಈ ಬಜೆಟ್ನಲ್ಲಿ ಅದಕ್ಕೂ ಕೂಡ ಮನ್ನಣೆ ಕೊಟ್ಟಿಲ್ಲ. ಹೀಗಾಗಿ ಇಡೀ ಒಂದು ಬಜೆಟ್ ನಾವು ಒಪ್ಪಲಿ ಬಿಡ್ಲಿ, ರಾಹುಲ್ ಗಾಂಧಿ ಅವರು ಹೇಳಿದ ಹಾಗೆ ಕುರ್ಚಿಯನ್ನ ಭದ್ರಪಡಿಸ್ಕೊಳ್ಳಿಕ್ಕಾಗಿ ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಬಿಹಾರಕ್ಕೆ 59,000 ಕೋಟಿಯಷ್ಟು ಕಾರ್ಯಕ್ರಮಗಳನ್ನು ನೀಡಲಾಗಿದೆ. ಆಂಧ್ರ ಪ್ರದೇಶದ ರಾಜಧಾನಿ ನಿರ್ಮಾಣಕ್ಕೆ 15,000 ಕೋಟಿ ಅನುದಾನವನ್ನ ನೀಡಲಾಗಿದೆ. ಅಂದ್ರೆ ಇಡೀ ದೇಶ ಅಂದ್ರೆ ಅವೆರಡೇ ರಾಜ್ಯಗಳೇ. ಉಳಿದ ರಾಜ್ಯಗಳ ಜನರ ಹಿತಾಸಕ್ತಿಯನ್ನ ಗಮನಿಸಬಾರ್ದೆ? ಒಕ್ಕೂಟ ಸರ್ಕಾರ ರಾಜ್ಯಗಳ ನಡುವೆ ಹೀಗೆ ತಾರತಮ್ಯವನ್ನ ಎಣಿಸಬಾರ್ದು. ಆದ್ರೆ ಈ ಸರ್ಕಾರ ಉದ್ದೇಶಪೂರ್ವಕವಾಗಿ ತಾರತಮ್ಯವನ್ನ ಎಣಿಸ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಬಜೆಟ್ ನಲ್ಲಿ ಮುಖ್ಯವಾಗಿ 2 ಭಾಗ ಇರುತ್ತೆ. ಒಂದು ಸಾರ್ವಜನಿಕ ಪಬ್ಲಿಕ್ ರೆವಿನ್ಯೂ ಭಾಗ ಒಂದಿರ್ತದೆ ಮತ್ತು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಭಾಗ ಒಂದಿರ್ತದೆ. ಈಗ ಪ್ರಕಾಶು, ನಾನು, ನೀವು ಇವತ್ತು ಈ ಬಜೆಟ್ ಅನ್ನ ಕುರಿತಂತೆ ಚರ್ಚೆ ಮಾಡ್ಬೇಕಾದ್ರೆ ಪೂರ್ಣವಾಗಿ ಯಾವುದನ್ನ ಸಾರ್ವಜನಿಕ ವೆಚ್ಚ ಅಂತ ಹೇಳ್ತೀವೋ, ಪಬ್ಲಿಕ್ ಎಕ್ಸ್ಪೆಂಡಿಚರ್, ಆ ಭಾಗವನ್ನು ಕುರಿತು ನಾವು ಚರ್ಚೆ ಮಾಡ್ತಿದ್ದೇವೆ. ಸಾರ್ವಜನಿಕ ಸ್ವೀಕೃತಿ ಏನಿದೆ, ಪಬ್ಲಿಕ್ ರೆವಿನ್ಯೂ ಏನಿದೆ, ಅದ್ರ ಬಗ್ಗೆ ಮಾಧ್ಯಮಗಳು, ಕೈಗಾರಿಕೋದ್ಯಮಿಗಳು, ಮಧ್ಯಮ ವರ್ಗದವರು ಮಾತನಾಡ್ತಾರೆ. ಅಂದ್ರೆ ತೆರಿಗೆಯಲ್ಲಿ, ಇನ್ಕಮ್ ಟ್ಯಾಕ್ಸ್ ತೆರಿಗೆಯಲ್ಲಿ ಎಷ್ಟು ರಿಬೇಟ್ ಕೊಡಲಾಗಿದೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ಕಡಿಮೆ ಆಗಿದೆ, ಎಕ್ಸಾಮ್ಷನ್ ಲಿಮಿಟ್ ಎಷ್ಟು ಕಡಿಮೆ ಆಗಿದೆ, ಎಷ್ಟು ಸ್ಲ್ಯಾಬ್ಗಳು ಕಡಿಮೆ ಆಗಿದೆ. ಅದು ಉಳ್ಳವರಿಗೆ ಸಂಬಂಧಪಟ್ಟಂತ ಸಂಗತಿ. ಅದರಿಂದ ನಾನು ಹೇಳಿದಾಗೆ 59 ಕೋಟಿ ಕಾರ್ಮಿಕರೇನಿದ್ದಾರೆ ಮತ್ತು ರೈತರೇನಿದ್ದಾರೆ, ಅಸಂಘಟಿತ ವಲಯದ ದುಡಿಮೆಗಾರರಿದ್ದಾರೆ, ಇವರು ಯಾರಿಗೂ ಅದು ಸಂಬಂಧ ಇಲ್ಲ. ವರಮಾನ ತೆರಿಗೆಯನ್ನ ಕಟ್ಟುವವರು ಈ ದೇಶದ ಜನಸಂಖ್ಯೆಯಲ್ಲಿ 2% ಕಡಿಮೆ. ಅದನ್ನೇ ಮಾಧ್ಯಮಗಳು ದೊಡ್ಡ ಉತ್ಪ್ರೇಕ್ಷೆ ಮಾಡಿ ದೊಡ್ಡ ಸುದ್ದಿಯಾಗಿ ಪ್ರಕಟಿಸ್ತಿರ್ತವೆ. ಅದು ನಮಗೆ ಮುಖ್ಯ ಆಗ್ಬಾರ್ದು. ಮತ್ತು ನಾನು ಆಗಲೇ ಹೇಳಿದ ಹಾಗೆ ಸರ್ಕಾರದ ತೆರಿಗೆ ರಾಶಿ ಏನಿದೆ ಅದು ಸಮೃದ್ಧವಾಗಿ ಬೆಳೆದಿದೆ ಮತ್ತು ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಯಾಯಿತಿ ಕೊಡುವಂಥದ್ದು ಅದೇನು ಸರ್ಕಾರಕ್ಕೆ ದೊಡ್ಡ ಕಷ್ಟ ಆಗಬಾರ್ದು. ಆದ್ರೆ ಪ್ರಕಾಶ್ ಅವರು ಹೇಳಿದ ಹಾಗೆ 3-4 ಸಂಗತಿಗಳು, ಅತ್ಯಂತ ಆತಂಕಕಾರಿ ಸಂಗತಿಗಳು ಈ ಬಜೆಟ್ ನಲ್ಲಿ, ಯಾವುದ್ರ ಬಗ್ಗೆ ತಮ್ಮ ಗಮನ ಸೆಳೆಯಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಆರಂಭದಲ್ಲೇ ನಾನು ಹೇಳಿದ ಹಾಗೆ ಸಮಗ್ರ ಬೇಡಿಕೆಯನ್ನ ಬಲಪಡಿಸುವ ಸಂಗತಿಗಳು ಈ ಬಜೆಟ್ ನಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ, ಯಾವುದನ್ನ ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ, ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ 2 ಇರ್ತದೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಸ್ ಎ ಪರ್ಸೆಂಟೇಜ್ ಆಫ್ GDP ಕಳೆದ 4-5 ವರ್ಷಗಳಿಂದ ತೀವ್ರವಾಗಿ ಕುಸಿತ ಕಂಡಿದೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ದೈನಂದಿನ ಆಡಳಿತದ ನಿರ್ವಹಣೆಗೆ ಇರುವ ವೆಚ್ಚ, ಅದು ಕುಸಿತ ಕಾಣ್ತಾ ಇದೆ. ಎರಡನೇದ್ದು ಫುಡ್ ಸೆಕ್ಯೂರಿಟಿಗೆ, ಏನು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಕೊಡ್ತಾ ಇದ್ದಂತ ಸಬ್ಸಿಡಿಯನ್ನ ತೀವ್ರತರವಾಗಿ ಈ ಸರ್ಕಾರ ಕಡಿತ ಮಾಡಿದೆ. 22-23ರಲ್ಲಿ 2 ಲಕ್ಷ ಕೋಟಿ ಇದ್ರೆ 24-25ರಲ್ಲಿ ಅದು 1.39 ಕೋಟಿ ಲಕ್ಷಕ್ಕೆ ಇಳಿದಿದೆ. ಅದೇ ರೀತಿ ಫುಡ್ ಪ್ರೊಕ್ಯೂರ್ಮೆಂಟ್, ಆಹಾರ ಸಂಗ್ರಹ ಮಾಡ್ಕೊಳ್ಳೋದು MSP ಮೂಲಕ, ಅದಕ್ಕೆ 22-23ರಲ್ಲಿ 72,000 ಕೋಟಿ ಇದ್ದದ್ದನ್ನ 24-25ರಲ್ಲೂ ಕೂಡ ಅದೇ ಅಮೌಂಟ್ ಅನ್ನ ಉಳಿಸ್ಕೊಂಡಿದ್ದಾರೆ. ಮತ್ತು ಬಹಳ ಅತ್ಯಂತ ತಮಾಷೆಯ ಸಂಗತಿ ಅಂತ ಹೇಳಿದ್ರೆ, ಕಳೆದ ಬಜೆಟ್ ನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನ ನಾವು ಆರಂಭ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ರು, ಅದು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ. ಆದ್ರೆ ಈ ಬಜೆಟ್ ನಲ್ಲಿ ಅದನ್ನು ಪೂರ್ತಿ ಕ್ಲೋಸ್ ಮಾಡಾಕ್ಬಿಟ್ಟಿದ್ದಾರೆ. ಅದಕ್ಕೆ ಅನುದಾನವನ್ನೇ ನೀಡಿಲ್ಲ. ಯಾವುದನ್ನ ಪ್ರಕಾಶ್ ಭಾರತ್ ಬ್ರ್ಯಾಂಡ್ ಅಕ್ಕಿ ಅಂತ ಹೇಳ್ತಿದ್ರು, ಅದಕ್ಕೆ ಸಂಬಂಧಪಟ್ಟಂತ ಯೋಜನೆ ಅದನ್ನು ಪೂರ್ತಿ ನಿಲ್ಲಿಸ್ಬಿಡು. ಅಂದ್ರೆ ಎಲೆಕ್ಷನ್ ಗಿಮಿಕ್ ಅದು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕು ಅನ್ನುವಂಥದ್ದು. ಆಮೇಲೆ ನಾನು ಆಗ್ಲೇ ಹೇಳ್ದಾಗೆ NREGಗೆ
ಅನುದಾನವನ್ನು ಕಡಿಮೆ ಮಾಡಿದ್ದಾರೆ. ಆಹಾರ ಭದ್ರತೆಗೆ ಅವರು ಗಮನ ಕೊಟ್ಟಿಲ್ಲ. ಆಹಾರ ಭದ್ರತೆ ಅನ್ನುವಂಥದ್ದು ದೊಡ್ಡ ಆತಂಕಕಾರಿ ಸಂಗತಿ ನಮ್ಮ ದೇಶದಲ್ಲಿ. ಈ ಸರ್ಕಾರ ಹಸಿವಿನ ಬಗ್ಗೆ ಒಪ್ಕೊಳ್ಳಿಕ್ಕೂ ಸಿದ್ಧ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ನಲ್ಲಿ ಭಾರತದ ಸ್ಥಾನ ಕುಸಿದಿದೆ. ಮತ್ತು ಯಾವುದನ್ನ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅಂತ ಹೇಳ್ತೇವೆ, NFHS, ಅದು ತೋರಿಸಿರೋ ಹಾಗೆ ಮಕ್ಕಳ ಮತ್ತು ಮಹಿಳೆಯರಲ್ಲಿ ಅನಿಮಿಯಾ ತೀವ್ರವಾಗಿ ಏರಿಕೆ ಆಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಆಹಾರ ಭದ್ರತೆ ಬಗ್ಗೆ ಈ ಸರ್ಕಾರ ಮಾತನ್ನೇ ಆಡ್ತಾ ಇಲ್ಲ. ಮತ್ತು ಸಮಗ್ರ ಬೇಡಿಕೆಯನ್ನ ಬಲಪಡಿಸ್ಲಿಕ್ಕೆ ಬಹಳ ಮುಖ್ಯವಾದಂತ ಸಂಗತಿ ಅಂದ್ರೆ ರಾಜ್ಯಗಳಿಗೆ ಕೇಂದ್ರ ವರ್ಗಾವಣೆ ಮಾಡುವಂತ ಪ್ರಮಾಣ. ಅದು 15ನೇ ಹಣಕಾಸು ಆಯೋಗ ಕೇಂದ್ರ ಸರ್ಕಾರ ತನ್ನ ಒಟ್ಟು ತೆರಿಗೆ ರಾಶಿಯಲ್ಲಿ 41% ರಾಜ್ಯಗಳಿಗೆ ವರ್ಗಾವಣೆ ಮಾಡಬೇಕು ಅಂತೇಳಿ ಅದು ಶಿಫಾರಸು ಮಾಡಿರೋದು. ಆದರೆ ವಾಸ್ತವಿಕವಾಗಿ ಈ ಬಜೆಟ್ನಲ್ಲಿ ಅವರು ವರ್ಗಾವಣೆ ಮಾಡ್ತಾ ಇರುವಂತದ್ದು ಕೇವಲ 32% ಮಾತ್ರ. ಮತ್ತು ಮತ್ತೆ ಮತ್ತೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥದ್ದು ಈ ಬಜೆಟ್ನಲ್ಲಿ ಮತ್ತಷ್ಟು ರೂಪವನ್ನು ಪಡೆದುಕೊಂಡಿದೆ ಅನ್ನುವಂಥದ್ದು. ಅಂದ್ರೆ ಒಕ್ಕೂಟ ತತ್ವದ ಬಗ್ಗೆ ಈ ಸರ್ಕಾರಕ್ಕೆ ಯಾವುದೇ ಗೌರವವಿಲ್ಲ. ಫೆಡರಲಿಸಂ ಬಗ್ಗೆ ಕಳೆದ ವರ್ಷ ಆ ಸಂಗತಿಯನ್ನ ಕರ್ನಾಟಕ ಸರ್ಕಾರ ರಾಷ್ಟ್ರ ಮಟ್ಟದ ಸಮಸ್ಯೆಯನ್ನಾಗಿ ಮತ್ತು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಈ ಬಜೆಟ್ ಜನರಿಗೆ ಅಗತ್ಯವಾದಂತ ಯಾವ ಕಾರ್ಯಕ್ರಮಗಳಿದ್ದು ಅವುಗಳಿಗೆ ಅನುದಾನ ಹೆಚ್ಚು ಮಾಡೋದಕ್ಕೆ ಪ್ರತಿಯಾಗಿ ಕಾರ್ಪೊರೇಟ್ ವಲಯಕ್ಕೆ ಉಳ್ಳವರಿಗೆ, ಉದಾಹರಣೆಗೆ ನೀವು ಶಿಕ್ಷಣ ತೆಗೆದುಕೊಳ್ಳಿ, ಶಿಕ್ಷಣಕ್ಕೆ ಅವರು ಕೊಟ್ಟಿರುವಂತಹ ಪ್ರಮಾಣ GDPಯಲ್ಲಿ 0.38%. ಆರೋಗ್ಯಕ್ಕಂತೂ ಕೂಡ ಕೇವಲ 89,000 ಕೋಟಿ ಆರೋಗ್ಯಕ್ಕೆ ಅವರು ಕೊಟ್ಟಿರುವಂಥದ್ದು. ದಟ್ ಅಕೌಂಟ್ಸ್ ಫಾರ್ 0.27% ಆಫ್ ದಿ GDP. ಅಂದ್ರೆ ಶಿಕ್ಷಣ ಮತ್ತು ಆರೋಗ್ಯ ಅಭಿವೃದ್ಧಿಯ ಚಾಲಕ ಶಕ್ತಿಗಳು ಅಂತ ಹೇಳಿ UNDP ಹೇಳ್ತಾ ಇದೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ ವರಮಾನಕ್ಕೆ ಸರಿಸಮಾನವಾದ GDPಗೆ ಸರಿಸಮಾನದ ಸ್ಥಾನವನ್ನ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನೀಡಲಾಗಿದೆ. ಆದರೆ ಈ ಬಜೆಟ್ನಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನೀಡಿರುವಂತಹ ಅನುದಾನ ಒಟ್ಟು GDPಯ 1% ಕೂಡ ಇಲ್ಲ. ಈ ಎಲ್ಲ ಸಂಗತಿಗಳಿಂದಾಗಿ ಈ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ನನ್ನ ಘೋಷಣೆ ಏನು ಅಂತ ಹೇಳಿದ್ರೆ, ಬಜೆಟ್ ಬಂಡವಾಳಕ್ಕೆ ಒತ್ತು, ಅನುಭೋಗಕ್ಕೆ ಕುತ್ತು. ಜನರ ಅನುಭೋಗವನ್ನ, ಜನರ ಉದ್ಯೋಗವನ್ನ, ಜನರ ಆಹಾರ ಭದ್ರತೆಯನ್ನ, ಜನರ ಆರೋಗ್ಯವನ್ನ, ಜನರ ಶಿಕ್ಷಣವನ್ನ ಈ ಬಜೆಟ್ ಸಂಪೂರ್ಣವಾಗಿ ನಿರ್ಲಕ್ಷಿಸಿ 18ನೇ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತ ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ ಈ ಸಂಗತಿಗಳನ್ನೆಲ್ಲ ನಿರ್ಲಕ್ಷ್ಯ ಮಾಡಿದೆ ಅಂತೇಳಿ ಜನ ಪಾಠ ಕಲಿಸಿದ್ರು. ಆದ್ರೆ ಆ ಪಾಠದಿಂದ, ಆ ಸಂಗತಿಯಿಂದ ಸರ್ಕಾರ ಪಾಠ ಕಲಿತಿಲ್ಲ ಅನ್ನುವಂಥದ್ದು. ಹಾಗಾಗಿ ಈ ಬಜೆಟ್ನಿಂದ ನಾವು ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡು ಬಹಳ ಉತ್ಸಾಹದಿಂದ ಮಾತನಾಡುವಂತ ಸಂಗತಿ ಅಲ್ಲ. ಇದು ಬಂಡವಾಳಕ್ಕೆ ಅನುಕೂಲಕರ, ಅನುಭೋಗಿಗಳಿಗೆ ಇದು ಅನಾನುಕೂಲಕರ. ಬಹಳ ಹಿಂದಿನಿಂದಲೂ ಕೂಡ ಇಡೀ ರಾಜ್ಯದ, ಇಡೀ ದೇಶದ ಅತ್ಯಂತ ಹಿಂದುಳಿದ ಜಿಲ್ಲೆ ರಾಯಚೂರು. ರಾಯಚೂರು ಜಿಲ್ಲೆಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಒಂದು ಘಟಕವನ್ನ ಪ್ರಾರಂಭ ಮಾಡಬೇಕು ಹಾಗೆ ಅಂತ ಹೇಳಿ ಇದೇ ಸರ್ಕಾರ ಪ್ರಸ್ತಾವ ಮಾಡಿತ್ತು. ಆದ್ರೆ ಈ ಬಜೆಟ್ನಲ್ಲಿ ಅದ್ರ ಬಗ್ಗೆ ಯಾವುದೇ ಘೋಷಣೆಯನ್ನ ಮಾಡಲಿಲ್ಲ. ಒಂದು. ಎರಡನೇದ್ದು, ಈ ಒಕ್ಕೂಟ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಕಳೆದ ವರ್ಷ ಕರ್ನಾಟಕ ಸರ್ಕಾರ ದೆಹಲಿಯಲ್ಲಿ ಮುಷ್ಕರ ಮಾಡಿ ಸರ್ವೋಚ್ಚ ನ್ಯಾಯಾಲಯದ ಕದ ತಟ್ಟಿ ಒಂದು ದೊಡ್ಡ ಸುದ್ದಿ ಆಗಿತ್ತು. ಅಲ್ಲಿ ಕರ್ನಾಟಕ ಸರ್ಕಾರ ಎತ್ತಿದ ಪ್ರಶ್ನೆ ಏನು ಅಂತ ಹೇಳಿದ್ರೆ, 15ನೇ ಹಣಕಾಸು ಆಯೋಗ ಮಧ್ಯಂತರ ವರದಿಯಲ್ಲಿ ಶಿಫಾರಸು ಮಾಡಿದಂತಹ ವಿಶೇಷ ಅನುದಾನ 5,495 ಕೋಟಿ ಇನ್ನೂ ಕೂಡ ಅವರು ಕೊಡಲಿಲ್ಲ. ಎರಡನೇದ್ದು, 15ನೇ ಹಣಕಾಸು ಆಯೋಗ ಯಾವುದನ್ನ ವಾಟರ್ ಬಾಡೀಸ್ ಅಂತ ಹೇಳ್ತೇವೆ ಮತ್ತು ಬೆಂಗಳೂರಿನ
ರಸ್ತೆ ಜಾಲದ ಅಭಿವೃದ್ಧಿಗೆ 6,000 ಕೋಟಿ ರೂಪಾಯಿಯನ್ನು ಶಿಫಾರಸು ಮಾಡಿತ್ತು, ಅದನ್ನು ಅವರು ಕೊಡ್ಲಿಲ್ಲ. ಮತ್ತು ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ಸುಮಾರು 3,500 ಕೋಟಿಯಷ್ಟು ಅವರು ಘೋಷಣೆ ಮಾಡಿದ್ರು, ಅದನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಕರ್ನಾಟಕವನ್ನ ಪೂರ್ಣವಾಗಿ ಸರ್ಕಾರ ಹತ್ತಿಕ್ಲಿಕ್ಕೆ ಮತ್ತು ಅದನ್ನ ನಾಶ ಮಾಡ್ಲಿಕ್ಕಾಗೇನೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತು 24-25ರಲ್ಲಿ ಕೇಂದ್ರದ ತೆರಿಗೆಯ ವರ್ಗಾವಣೆಯಿಂದಾಗಿ ರಾಜ್ಯಕ್ಕೆ ಕೊಡ್ತಾ ಇರುವಂತ ಮೊತ್ತ 45,000 ಕೋಟಿ. ಆದ್ರೆ ನಾನು ಆಗ್ಲೇ ಹೇಳ್ದ ಹಾಗೆ ಉತ್ತರ ಭಾರತದ ರಾಜ್ಯಗಳಿಗೆ ಏನೆಲ್ಲ ಕೊಡ್ಲಾಗ್ತಾ ಇದೆಯೋ ಅದರ ಅತ್ಯಂತ ಕನಿಷ್ಠವಾದಂತ ಸಂಗತಿಯನ್ನ ಕರ್ನಾಟಕಕ್ಕೆ ನೀಡ್ತಾ ಇದೆ. ಕರ್ನಾಟಕ ಒಂದೇ ಅಲ್ಲ, ಕರ್ನಾಟಕ ಇಡೀ ದಕ್ಷಿಣ ಭಾರತಕ್ಕೆ ಈ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಮತ್ತು ನಾನು ಆಗ್ಲೇ ಹೇಳ್ದ ಹಾಗೆ 15ನೇ ಹಣಕಾಸು ಆಯೋಗ ಕೇಂದ್ರ ಸರ್ಕಾರದ ಒಟ್ಟು ತೆರಿಗೆ ರಾಶಿಯಲ್ಲಿ 41% ರಾಜ್ಯಗಳಿಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಲಾಗಿತ್ತು, ಶಿಫಾರಸು ಮಾಡಿತ್ತು. ಆದರೆ ವಾಸ್ತವಿಕವಾಗಿ 24-25ರಲ್ಲಿ ಅವರು ವರ್ಗಾವಣೆ ಮಾಡ್ತಾ ಇರುವಂತದ್ದು ಕೇವಲ 32%, 32% ಅಂದ್ರೆ 8-9% ನಷ್ಟ ಆಗ್ತಾ ಇದೆ. ಹಾಗಾಗಿ ಒಕ್ಕೂಟ ತತ್ವಕ್ಕೆ ಬಗ್ಗೆ, ಆಹಾರ ಭದ್ರತೆಯ ಬಗ್ಗೆ ಮತ್ತು ಆಹಾರ ಬೆಲೆ ಏರಿಕೆಯ ಬಗ್ಗೆ, ಫುಡ್ ಇನ್ಫ್ಲೇಷನ್ ಈಸ್ ಎಕ್ಸ್ಟ್ರೀಮ್ಲಿ ಅಟ್ ಅ ವೆರಿ ಹೈ ಲೆವೆಲ್. ಸೊ ಅದನ್ನ ಹತ್ತಿಕ್ಲಿಕ್ಕೆ ಸಂಬಂಧಪಟ್ಟ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಮತ್ತು ನಿರುದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳಿರೋ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಕ್ಷೇತ್ರದಲ್ಲಿ ಉದ್ಯೋಗದ ವಿಸ್ತರಣೆ ಸಾಧ್ಯನೇ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಕೃಷಿ ಕ್ಷೇತ್ರದಲ್ಲೇ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗದ ಸೃಷ್ಟಿ ದೊಡ್ಡ ಪ್ರಮಾಣದಲ್ಲಿ ಆಗ್ಬೇಕು ಅಂತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸೂಚನೆ ಈ ಬಜೆಟ್ ನಲ್ಲಿ ಇಲ್ಲ. ಅಂದ್ರೆ ತನ್ನದೇ ಆರ್ಥಿಕ ಸಮೀಕ್ಷೆಯಲ್ಲಿ ಎತ್ತಿರುವಂತ ಪ್ರಶ್ನೆಗಳಿಗೆ ಈ ಬಜೆಟ್ ನಲ್ಲಿ ಯಾವುದೇ ಉತ್ತರವನ್ನ, ಯಾವುದೇ ಪರಿಹಾರಗಳನ್ನ, ಯಾವುದೇ ನಿವಾರಣೋಪಾಯಗಳನ್ನ ಅವರು ನೀಡಿಲ್ಲ. ಆದ್ರಿಂದ ನಾನು ಆಗ್ಲೇ ಹೇಳ್ದ ಹಾಗೆ ನನ್ನ ಈ ಬಜೆಟ್ ಬಗ್ಗೆ ನನ್ನ ಘೋಷಣೆ ಬಂಡವಾಳ ಮತ್ತು ಬಂಡವಾಳಿಗರಿಗೆ ಒತ್ತು, ಅನುಭೋಗಿಗಳಿಗೆ, ಕಾರ್ಮಿಕರಿಗೆ, ಕೂಲಿಕಾರರಿಗೆ ಕುತ್ತು.